ಪ್ರತಿಯೊಬ್ಬರ ಆಲೋಚನೆ ಮತ್ತು ಜ್ಞಾನ ಭಿನ್ನ ಹಾಗೂ ವಿಶಿಷ್ಟವಾಗಿರುತ್ತದೆ. ಅಂತಹ ಎಲ್ಲ ಪ್ರತಿಭೆಗಳು ಒಂದೆಡೆ ಸೇರಿದಾಗ ಜ್ಞಾನ ವಿನಿಮಯ ಹಾಗೂ ಅಭಿವೃದ್ಧಿಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂದು ಕೇಂದ್ರ ಕಾರ್ಮಿಕ, ಉದ್ಯೋಗ ಹಾಗೂ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಚಿಂತನ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಯಾವುದೇ ಗುರಿ ಸಾಧನೆಗೆ ಕಾರ್ಯಯೋಜನೆ, ವಿಚಾರ ವಿಮರ್ಶೆ ಹಾಗೂ ಲಕ್ಷ್ಯದ ಕಡೆಗೆ ಗಮನ ಅಗತ್ಯ. ಚಿಂತನ ಶಿಬಿರದಲ್ಲಿ ಯುವಶಕ್ತಿಯ ವ್ಯಕ್ತಿಗತ ಪ್ರಗತಿಯೊಂದಿಗೆ ಸಾಮೂಹಿಕ ಪ್ರಗತಿಯೂ ಸಾಧ್ಯವಾಗಲಿದೆ ಎಂದು ಹೇಳಿದರು. दोस्तों, चिंतन बैठक ये सामूहिक विचार का प्लेटफॉर्म है। आप यहाँ 2 दिन बैठेंगे, आप एकत्र आएंगे। 10 स्टेट के मेरे सभी ऑफिसर्स एक साथ में बैठेंगे, एक दूसरे का परिचय होगा, एक दूसरे के आइडियाज समझने मिलेगा, कहां क्या काम हो रहा है, तब आप स्वयं क्या कर रहे हैं उसके साथ उसको अलाइन कर पाएंगे। और इसलिए 2 दिन हमारे लिए महत्वपूर्ण है। संपर्क में बहुत शक्ति होती है। ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಸಂಕಲ್ಪದ ಈಡೇರಿಕೆಯಲ್ಲಿ ಯುವಶಕ್ತಿಯ ಪಾತ್ರ ಹಾಗೂ ಮಹತ್ವದ ಬಗ್ಗೆ ತಿಳಿಯಲು ಚಿಂತನ ಶಿಬಿರ ನೆರವಾಗಲಿದೆ. ವಿಕಸಿತ ಭಾರತ ಸಂಕಲ್ಪ ಹಾಗೂ ವ್ಯಸನ ಮುಕ್ತ ಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಅತ್ಯಂತ ನಿರ್ಣಾಯಕವಾದುದು. ಆ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ. ಅಲ್ಲದೆ ಮೈ ಭಾರತ್ ಪೋರ್ಟಲ್ ಮೂಲಕ ಯುವಕರು ತಮ್ಮ ಆಲೋಚನೆ, ವಿಚಾರಗಳನ್ನು ಹಂಚಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. देश में से हमने लगभग 3000 युवाओं को एक साथ हम दिल्ली तक पहुंचा सके, उनके विचार आदरणीय प्रधानमंत्री जी के सामने रखे। और मुझे लगता है कि यही एक अच्छी शुरुआत हो चुकी है कि जिसके माध्यम से जो हमारा सबका सपना है विकसित भारत बनाने का, उसकी तरफ हम बढ़ते हुए दिखाई दे रहे हैं। और नशा मुक्त भारत भी, उसका भी हमने प्रोग्राम किया, क्योंकि वो भी एक हमारे ऊपर बड़ी रिस्पॉन्सिबिलिटी है कि आज के यूथ को हम नशे से कैसे दूर रख सकते हैं।